ಮೋಡಗಳು ನೋಡಿ ಯಾವ ಥರ ಐತೆ ಅಂತ. ಯಪ್ಪ ಹೌದಲ್ಲ, ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು ಅಂತಾನೆ ನಾನು ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸಿಂಪಲ್ ಆಗಿರ್ತಕ್ಕಂಥ ಚಪಾತಿ ರೋಲ್ ಅನ್ನ ಮಾಡೋಣ ಅಂತ ಇದ್ದೀನಿ. ನೋಡ್ತಿದ್ದೀರಾ ನನ್ನ ಕಡೆ ಇದೆ ಒಂದು ಚಪಾತಿ ಇದ್ದೀನಿ. ಇದು ಸಿಂಪಲ್ ಆಗಿ ಇರ್ತಕ್ಕಂಥ ರೋಲ್ ಆಗೈತೆ. ಸಿಪ್ಪೆಯನ್ನು ಎರಿಬೇಕು. ಇದು ವೈಟ್ ಕಾಣ್ತಿದೆಯಲ್ಲ, ಬರೀ ಇದು ಬಾಳೆಕಾಯಿ ಅಷ್ಟೇ ಕಾಣಬೇಕು. ಈ ಸಿಪ್ಪೆನೆಲ್ಲ ತೆಗಿಬೇಕು. ಅದು ಇದು ಕಲಸಿ ಇಟ್ಟು ನೆನೆ ಇಟ್ಕೊಂಡು ಎಣ್ಣೆ ಇಟ್ಟು ಹಾಕ್ಬೇಕು. ಅವಾಗ ನೋಡಂತೆ, ಅವಾಗ ಮಾಡಂತೆ ಐಡಿಯಾ. ನೋಡ್ತಾ ಹೋಗೋಣ. ಚಿತ್ರಾಂದುಳಿ ಬೋಂಡ ಮಸ್ತ್ ಊಟ ಇವತ್ತು ಅಲ್ಲವ, ಮಸ್ತ್ ಊಟ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲೇ ನಮ್ಮ ಅಪ್ಪ ನಾವು ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಇಲ್ಲೇ ತೋಟಕ್ಕೆ ಬಂದಿದ್ವಿ. ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮಗೆ ಯಾಕೆ ಇಲ್ಲಿ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ವ್ಯೂವನ್ನು ತೋರಿಸ್ಬೇಕಾಗಿತ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಇಲ್ಲಿ ನಿಮಗೆ ಏನು ಬೇಕು, ಇದು ಮಾವಿನ ಮರ ಇದೆ, ಮತ್ತು ಆ ಕಡೆ ಹಲಸಿನ ಮರಗಳು ಕೂಡ ಇದೆ. ಆ ಕಡೆ ಇದೆಯಲ್ಲ ಅದು ಹಲಸಿನ ಮರ ಇದೆ, ಈ ಕಡೆ ಇದು ಮಾವಿನ ಮರ, ಈ ಕಡೆ ಹಲಸಿನ ಮರ, ಆ ಕಡೆ ತೋತಾಪುರಿ ಮಾವಿನಕಾಯಿ ಮರ. ನಿಜವಾಗ್ಲೂ ಸಖತ್ ವ್ಯೂ ಗೈಸ್, ಆಯಿತಾ. ಮೋಡಗಳು ನೋಡಿ ಯಾವ ಥರ ಇದೆ ಅಂತ. ಯಪ್ಪ ಹೌದಲ್ಲ, ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಲ್ಲಿ ಒಂದು ಸ್ವಲ್ಪ ಇದು, ಅದರ ನಡುವೆ ಈ ಕಡೆ ನೋಡ್ತಿದ್ದೀರ ಎಷ್ಟು ಎತ್ತರಕ್ಕೆ ಹೋಗಿರ್ತಕ್ಕಂಥ ಅಡಿಕೆ ಗಿಡ. ಅದಾದಮೇಲೆ ಈ ಕಡೆ ಗುಡ್ಡ, ಅದೆಲ್ಲ ಗುಡ್ಡಗಳು ಎಲ್ಲ. ಅದನ್ನ ಸೈಡ್ ಬದುಗಳಿಗೆ ಈ ಕಡೆ ಉತ್ತರ ಕರ್ನಾಟಕ ಸೈಡು ಏನಾಗ್ತಾರೆ ಅಂತ ಅಂದರೆ ಬೇವಿನ ಮರಗಳು ಹಾಕ್ತಾರೆ. ನಡುವೆ ಕೂಡ ಬೇವಿನ ಮರಗಳು ಕಡೆ ಹಾಕ್ತಾರೆ. ಇಲ್ಲಿ ಈ ಕಡೆ ಅಡಿಕೆ ನಾಡು ಅಂತಲೇ ಫೇಮಸ್ ಆಗಿತ್ತಲ್ಲ ಚನ್ನಗಿರಿ. ಈ ಕಡೆ ಸೈಡ್ ಏನು ಅಂತ ಅಂದರೆ 70-75% ಅಡಿಕೆನೇ ಸಿಗೋದು. ಆ ಕಡೆ ಬದ ಇರುತ್ತಲ್ಲ, ಆ ಸೈಡಿಗೆ ರೋಡ್ ಸೈಡಿಗೆ ಆಗಿರ್ಬೋದು, ಆ ಕಡೆ ಸೈಡಿಗೆಲ್ಲ ತೆಂಗಿನ ಗಿಡಗಳನ್ನು ಹಾಕ್ತಾರೆ. ಅದಕ್ಕೋಸ್ಕರ ಈ ಕಡೆ ನೋಡೋಕ್ಕೆ ಸಖತ್ ವ್ಯೂ ಅಂದರೆ ಸಖತ್ ವ್ಯೂ ಐತೆ. ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಏನಂತ ಅಂದರೆ ಫುಲ್ಲು ಮಾರ್ನಿಂಗ್ ಟೈಮ್ ನೋಡಿದರೆ ನಾನು ನಮ್ಮ ಅಣ್ಣವರು ಹೋಗಿದ್ವಿ. ಅಮೇಝಿಂಗ್ ಗೈಸ್, ಆಯಿತಾ. ಆ ಸಣ್ಣ ಸಣ್ಣ ಪೈರು ಇರ್ತವೆ, ಅದಾದಮೇಲೆ ಅದೆಲ್ಲ ನೋಡ್ತಿರ್ತೀವಿ. ಬಿಸಿಲು ಏನಾದರೂ ಬಂತು ಅಂತ ಅಂದರೆ ನಿಜವಾಗ್ಲೂ ಹೆಂಗೆ ಕಾಣುತ್ತೆ ಅಂದರೆ ಸ್ವರ್ಗ ಆಯಿತಾ. ಅಲ್ಲಿ ಆ ಕಡೆ ಒಂದೊಂದು ಸ್ಪೆಷಲ್ ಇದ್ದರೆ ಇಲ್ಲಿ ಅಡಿಕೆ ಇದೊಂದು ಸ್ಪೆಷಲ್ಲು. ನಿಮಗೆ ತೋರಿಸ್ಬೇಕು ಅಂತಲೇ ನಾನು ನೋಡ್ತಿರ್ಬೋದು. ಈ ಥರ ಎಲ್ಲ ತೋಟ ಈ ಥರ ಎಲ್ಲ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಈ ಕೆಲಸವನ್ನು ಮಾಡಿಕೊಂಡು ಬೇಗ ಹೋಗೋಣ ಬನ್ನಿ ಗೈಸ್. ಇನ್ನೇನಿನ್ನು ಸ್ವಲ್ಪ ಐತೆ, ಈ ಕೆಲಸ ಮಾಡಿದರೆ ಆಗೋಯ್ತು. ಅದಾದಮೇಲೆ ಒಂದು ಸ್ವಲ್ಪ ನಾನು ರೆಡಿಯಾಗಿ ಮತ್ತೆ ಚನ್ನಗಿರಿ ಹೋಗಬೇಕು. ಮತ್ತೆ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ನೋಡೋಣ ಗೈಸ್, ಆಯಿತಾ. ಮೋಡ ನೋಡಿ ಸಖತ್ ಕಾಣ್ತೈತಿ ಇವತ್ತು ಮಾತ್ರ. ಯಪ್ಪ ಸ್ವರ್ಗ ಅಲ್ಲ. ಬನ್ನಿ ಇವಾಗ ಬೇಗ ನಾವು ಬಂದಿರತಕ್ಕಂಥ ಕೆಲಸವನ್ನು ಮುಗಿಸೋಣ. ಓಕೆ ಗೈಸ್, ನಾನು ಕೆಲಸದಿಂದ ಬಂದು ಈಗ ನೋಡ್ತಿದ್ದೀರಾ ರೆಡಿಯಾಗಿದ್ದೀನಿ. ಈ ಥರ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ನೈಟ್ ಪ್ಯಾಂಟು ಕೂಡ ಬ್ಲ್ಯಾಕು ಮತ್ತು ಶರ್ಟ್ ಕೂಡ ಬ್ಲ್ಯಾಕು. ಯಾವ ಥರ ಕಾಣ್ತಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಬನ್ನಿ ಇವಾಗ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಅಜ್ಜಿಯವರು ಕೆಲಸದಿಂದ ಬರೋಷ್ಟೊತ್ತಿಗೆ ಏನು ಮಾಡಿದ್ದಾರೆ ಅಂತ ಅಂದರೆ ನೋಡ್ತಿದ್ದೀರಾ ಇಲ್ಲಿ ಚಪಾತಿ ಮತ್ತು ಕೊಬ್ಬರಿ ಚಟ್ನಿಯನ್ನು ಮಾಡಿದ್ದಾರೆ. ಇವಾಗ ತಿನ್ಕೊಂಡು ಆರಾಮಾಗಿ ಹೋಗೋದೆ. ನಿಜವಾಗ್ಲೂ ನೋಡಿ ಗೈಸ್, ಎಷ್ಟು ಅಮ್ಮವರು ಅಲ್ಲಿ ಊರಲ್ಲಿದ್ದಾರೆ, ಆದ್ರೂ ಕೂಡ ಅಜ್ಜಿಯವರು ಏನೋ ಕೆಲ್ಸಕ್ಕೆ ಹೋಗಿದ್ದಾರೆ, ಏನು ಮಾಡದೇ ಇರಬಾರ್ದು ಅಂತ ಹೋಗಿ ಬರೋಷ್ಟೊತ್ತಿಗೆ ಇಷ್ಟೆಲ್ಲ ಮಾಡಿದ್ದಾರೆ. ಇವಾಗ ಬನ್ನಿ ಆಲ್ರೆಡಿ 12:30 ಆಯಿತು ಟೈಮು. ಇವಾಗ ಬೇಗ ತಿನ್ಕೊಂಡು ಇವಾಗ ಚನ್ನಗಿರಿಗೆ ಹೋಗಬೇಕು. ಚನ್ನಗಿರಿಗೆ ಹೋಗಿ ಮತ್ತೆ ಬಂದು ಈವ್ನಿಂಗು ಒಂದು ಕ್ರೇಜಿಯಾಗಿರ್ತಕ್ಕಂಥ ಒಂದು ಟೇಸ್ಟಿ ಫುಡ್ ಮಾಡೋಣ ಅಂತ ಇದ್ದೀವಿ. ನೋಡೋಣ ಅಜ್ಜಿ ನಾವು ಸೇರಿಕೊಂಡು ಏನು ಮಾಡ್ತೀವಿ ಅಂತ. ಬನ್ನಿ ಇವಾಗ ಪಟ್ ಅಂತ ತಿನ್ಕೊಂಡು ಚನ್ನಗಿರಿಗೆ ಹೋಗೋಣ. ಹೋಗಿ ಮತ್ತೆ ಬಂದು ಸಿಗ್ತೀನಿ ಗೈಸ್, ಆಯಿತಾ. ಹೋಗ್ಬೇಕಾದ್ರೆ ಮಾತಾಡೋಣ ಬನ್ನಿ. ಇವಾಗ ಇದೊಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಮತ್ತು ಇದೆಯಲ್ಲ ಚಪಾತಿ ಬೇಗ ತಿನ್ಕೊಂಡು ಹೋಗೋಣ. ನನಗೆ ತುಪ್ಪ ಅಂದರೆ ಇಷ್ಟ. ಇವಾಗ ಸದ್ಯಕ್ಕೆ ಹಾಕೊಳ್ಳೋಷ್ಟು ಟೈಮ್ ಇಲ್ಲ. ಬೇಗ ತಿನ್ಕೊಂಡು ಹೋಗೋಣ ಬನ್ನಿ. ಓಕೆ ಗೈಸ್, ನಾನು ಚನ್ನಗಿರಿಯಿಂದ ಚನ್ನಗಿರಿ ಬಂದ ತಕ್ಷಣ ಏನು ಅಂತ ಅಂದರೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಚಪಾತಿ ರೋಲ್ ಅನ್ನ ಮಾಡೋಣ ಅಂತ ಇದ್ದೀನಿ. ನೋಡ್ತಿದ್ದೀರಾ ನನ್ನ ಕಡೆ ಇದೆ ಒಂದು ಚಪಾತಿ, ಅದಾದಮೇಲೆ ಚಟ್ನಿ ಇದೆ, ಅದಾದಮೇಲೆ ತುಪ್ಪ ಇದೆ. ಬನ್ನಿ ಇವಾಗ ಸಿಂಪಲ್ ಆಗಿರ್ತಕ್ಕಂಥ ಚಪಾತಿ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ಸುಮ್ಮನೆ ಚಪಾತಿ ತಿನ್ನೋಣ ಅಂತ ಇದ್ದೆ, ಹಸುವಾಗ್ತಿತ್ತು ಅಂತ. ಚನ್ನಗಿರಿಗೆ ಹೋಗಿ ಬಂದೆಲ್ಲ ಹಸುವಾಗ್ತಿತ್ತು. ಆಲ್ರೆಡಿ 4:30 ಆಗೈತೆ. ನಂದು ಇವಾಗ ಮಧ್ಯಾಹ್ನದ ಊಟ ಯಾವಾಗಲೂ ಇದೇ ಥರ ಆಗ್ತೈತೆ ನೋಡಿ, ಜಾಸ್ತಿ ಆಗ್ತೈತೆ, ಟೈಮ್ ಆಗ್ತೈತೆ. ಅದಕ್ಕೋಸ್ಕರ ಇವಾಗ ನೋಡ್ತಿದ್ದೀರಾ ನಾನು ಇದಕ್ಕೆ ಏನು ಮಾಡಿದ್ದೀನಿ, ಸಿಂಪಲ್ಲಾಗಿ
ತುಪ್ಪವನ್ನು ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ನೋಡ್ತಿದ್ದೀರಾ. ಅದಾದಮೇಲೆ ಚಟ್ನಿಯನ್ನು ಇದೇ ಥರ ಮಾಡಬೇಕು. ಚಟ್ನಿಗೂ ಒಂದು ಸ್ಪೂನ್ ಇದೆ, ಅದನ್ನು ತಗೊಳ್ಳೋಣ. ಇದನ್ನು ಮಾಡಿಕೊಂಡು ನಿಮಗೆ ಯಾರಿಗಾಗಿರ್ಬೋದು, ಸಣ್ಣ ಮಕ್ಕಳಿಗೆ ಆಗಿರ್ಬೋದು ಅಥವಾ ನೀವು ದೊಡ್ಡವರಾಗಿರ್ಬೋದು, ಸುಮ್ಮನೆ ಚಟ್ನಿ ಹಾಕ್ಕೊಂಡು ತಿನ್ನೋದ್ಕಿಂತ ಈ ಥರ ರೋಲ್ ಮಾಡ್ಕೊಂಡು ತಿಂದರೆ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡು ಇವಾಗ ಮಾಡ್ಕೊತಿದ್ದೀನಿ. ಮತ್ತು ಸಕ್ಕರೆ ಇಲ್ಲ ನಮ್ಮ ಮನೆಯಲ್ಲಿ, ತಗೊಬಂದಿಲ್ಲ. ಇದ್ದಿದ್ರೆ ನಾನು ಇನ್ನೊಂದು ಥರ ರೋಲ್ ಮಾಡೋಣ ಅಂತ ಇದ್ದೆ, ಅದನ್ನು ಮಾಡೋಕ್ಕಾಗಿಲ್ಲ ಇವಾಗ ಸದ್ಯಕ್ಕೆ. ಬನ್ನಿ, ಇವಾಗ ಚಟ್ನಿ ಇದೆ, ಇದನ್ನು ಕೂಡ ಈ ಥರ ಪೇಸ್ಟನ್ನು ಮಾಡಬೇಕು. ಈ ಥರ ಇದಕ್ಕೆ ರೋಲ್ಗೆ ಹಾಕಬೇಕು. ನೋಡ್ತಿದ್ದೀರಾ, ಈ ಥರ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು. ಚಟ್ನಿ ಸ್ವಲ್ಪ ಆವಾಗ ಮಧ್ಯಾಹ್ನ ತಿನ್ನಲ್ಲ, ಒಂದು ಸ್ವಲ್ಪ ಲೈಟಾಗಿ, ಅಂದರೆ ಕೆಲ್ಸಕ್ಕೆ ಹೋಗಿ ಬಂದು, ಅದು ಮಾರ್ನಿಂಗ್ ನಾನು ತಿಂದಿರಲಿಲ್ಲ, ಅದಕ್ಕೋಸ್ಕರ ಅವಾಗ ತಿಂದೋಗಿದ್ದು. ಇವಾಗ ಮತ್ತೆ ಹಸುವಾಗೈತೆ, ಅದಕ್ಕೋಸ್ಕರ ಈ ರೋಲ್ ಆದರೂ ಮಾಡ್ಕೊಂಡು ತಿನ್ನೋಣ ಅಂತ ತಿಂತಾಯಿದ್ದೀನಿ. ಚಟ್ನಿ ಈ ಥರ ನೀಟಾಗಿ ಹಾಕಬೇಕು, ಸ್ಪ್ರೆಡ್ ಮಾಡಬೇಕು. ಇದಾದಮೇಲೆ ಇದನ್ನು ಸುತ್ಕೊಂಡು ನೀಟಾಗಿ ರೋಲ್ ಟೈಪ್ ಮಾಡಿಕೊಂಡು ತಿನ್ನೋದು. ಇನ್ನೊಂಥರ ಫ್ರೈ ಟೈಪ್, ಗೋಬಿ ಟೈಪ್ ನಾನು ಈ ಥರ ಮಾಡಿ ತಿನ್ನೋಣ ಅಂತಿದ್ದೀನಿ. ಅದನ್ನು ಇನ್ನೊಂದು ವ್ಲಾಗ್ನಲ್ಲಿ ಬೇಕಾದ್ರೆ ನಾನು ಫ್ರೀ ಇದ್ದಾವಾಗ ಮಾಡಿ ನಿಮಗೆ ತೋರಿಸ್ತೀನಿ. ಬನ್ನಿ, ಇವಾಗ ಇದನ್ನು ಈ ರೀತಿ ರೋಲ್ ಮಾಡೋಣ. ನನಗೆ ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲ ಗೈಸ್, ಅದಕ್ಕೋಸ್ಕರ ನಾನೇ ಈ ರೀತಿ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ಇರ್ತಕ್ಕಂಥ ರೋಲ್ ಆಗೈತೆ ನೋಡಿ. ಇವಾಗ ಟೇಸ್ಟ್ ಹೆಂಗೈತಿ ಅಂತ ತಿನ್ನೋಣ ಬನ್ನಿ. ನಿಜವಾಗ್ಲೂ ಈ ಥರ ಏನಾದರೂ ನೀವು ಟ್ರೈ ಮಾಡ್ತಾನೆ ಇರಬೇಕು. ಸುಮ್ಮನೆ ಚಟ್ನಿ ಚಪಾತಿ ತಿನ್ನೋಕ್ಕಿಂತ ಈ ಥರ ತುಪ್ಪನ ಸ್ಪ್ರೆಡ್ ಮಾಡಿ, ಚಟ್ನಿನ ಸ್ಪ್ರೆಡ್ ಮಾಡಿ, ಎಲ್ಲ ಈಕ್ವಲ್ ಆಗಿರುತ್ತೆ. ಈ ಥರ ರೋಲ್ ಮಾಡಿಕೊಂಡು ನೀವು ಆರಾಮಾಗಿ ತಿನ್ಬೋದು ಗೈಸ್, ಆಯಿತಾ. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನನಗೆ ತುಪ್ಪ ಹಾಕಿ ಏನೇ ಮಾಡಲು ಕೂಡ ಅಷ್ಟು ಚೆನ್ನಾಗಿ ನನಗೆ ಟೇಸ್ಟ್ ಸಿಗ್ತಾ ಹೋಗುತ್ತೆ. ಬನ್ನಿ, ನನಗೆ ಇವಾಗ ಒಂದು ಚಪಾತಿ ಸಾಕು. ಅದಾದಮೇಲೆ ಇನ್ನೊಂದು ಟೇಸ್ಟಿಯಾಗಿರ್ತಕ್ಕಂಥ ವ್ಲಾಗು ಇನ್ನೊಂದು ಇದ್ರೊಳಗಡೆ ಬರುತ್ತೆ, ಮುಂದೆ ನೋಡ್ತಾ ಇರಿ. ಅಪ್ಪಾಜಿಯವರು ತಗೊಬರ್ತೀನಿ ಅಂದ್ರೆ ತಗೊಂಬಂದಾದ್ಮೇಲೆ ಅಜ್ಜಿ ನಾವು ಸೇರ್ಕೊಂಡು ಮಾಡೋದು. ಲೆಟ್ಸ್ ಗೋ, ಇದನ್ನ ತಿಂದು ಸಿಗ್ತೀವಿ. ಓಕೆ ಗೈಸ್, ನಾನು ಇವಾಗ ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀನಿ. ಕುತ್ಕೊಂಡಾದ್ಮೇಲೆ ಅಜ್ಜಿಯವರು ಬೋಂಡಾ ಮಾಡೋದ್ರಲ್ಲಿ ಫೇಮಸ್ ಗೈಸ್, ಆಯ್ತಾ. ಅಂಗಡಿನೇ ಇತ್ತು, ಬೋಂಡಾದ ಅಂಗಡಿನೇ ಇತ್ತು. ಅದನ್ನೆಲ್ಲ ಮುಂದೆ ಮಾತಾಡ್ತಾ ಹೋಗೋಣ, ನಮ್ಮ ಅಣ್ಣವರು ಹೇಗೆ ಏನು ತಿಂತಾ ಇದ್ವಿ ಏನೆಲ್ಲ ಅಂತ. ಇವಾಗ ನಾನು ಅಜ್ಜಿಯವರಿಗೆ ಎಲ್ಪ್ ಮಾಡೋಣ ಅಂತ ಇದು ಮೇಲೆ ಸಿಪ್ಪೆ ಇದೆಯಲ್ಲ, ಇಲ್ಲೊಂದು ಸ್ವಲ್ಪ ಎರೆದಿದ್ದೀನಿ ನೋಡಿ. ಈ ಥರ ಎಲ್ಲ ಸಿಪ್ಪೆಯನ್ನು ಎರಿಬೇಕು. ಇದು ವೈಟ್ ಕಾಣ್ತಿದೆಯಲ್ಲ, ಬರೀ ಇದು ಬಾಳೆಕಾಯಿ ಅಷ್ಟೇ ಕಾಣಬೇಕು. ಈ ಸಿಪ್ಪೆನೆಲ್ಲ ತೆಗಿಬೇಕು, ಅದನ್ನು ತೆಗೆದುಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಅಡಿಕೆ ಹಾಕೊಂಡಿದ್ದೀನಿ ಪೇಪರ್ ಅಂತ, ಅಂದರೆ ಇದು ಕರೆ ಇರುತ್ತಲ್ಲ, ಅದು ಏನಾದರೂ ಕೆಳಗಡೆ ಬಿತ್ತು ಅಂತಾರೆ ವೈಟ್ ಆಗಿ ಹೋಗುತ್ತೆ, ಅದಕ್ಕೋಸ್ಕರ. ಇದಾದಮೇಲೆ ಇದನ್ನು ಕೊಯ್ದಾದಮೇಲೆ ಇದು ನೀರು ಒಳಗಡೆ ಹಾಕಬೇಕು. ಇಲ್ಲ ಅದೇ ಥರ ಹಾಕಿದ್ರಿ ಅಂತ ಅಂದರೆ ಅದು ಹಾಲು ಇರುತ್ತಲ್ಲ, ಅದಾಗಲ್ಲ. ಇದು ಕಾಯಿ ಐತಲ್ಲ, ಅದಕ್ಕೋಸ್ಕರ ಯಾವ ಥರ ಇದನ್ನು ಎರೆದ್ಬಿಟ್ಟು ತೋರಿಸ್ತೀನಿ ಗೈಸ್, ಆಯಿತಾ. ಇದು ವೈಟ್ ಕಾಣಬೇಕಲ್ಲ, ಆ ಥರ ಕಾಣಬೇಕು. ಎಲ್ಲದೂ ಕೂಡ ಎರೆದು ಕೊಡ್ತೀನಿ ಅಜ್ಜಿಯವರಿಗೆ. ಆಮೇಲೆ ಏನೇನು ಹಾಕ್ತಾರೆ, ಏನೇನಿರುತ್ತೆ ಪ್ರೊಸೆಸ್ ಅಂತ ನೀಟಾಗಿ ನೋಡ್ಕೊಳ್ಳಿ. ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ಆಯಿತಾ. ಒಂದು ಟೈಮ್ ಟ್ರೈ ಮಾಡಿ. ಬನ್ನಿ, ಇವಾಗ ಇದನ್ನು ಎರೆದು ಕೊಡ್ತೀನಿ. ಅಜ್ಜಿಯವ್ರು ಏನೇನು ಹಾಕ್ತಾರೆ ಏನಿಲ್ಲ ಅಂತ ಆಮೇಲೆ ನೋಡಿ ಗೈಸ್. ಫೈನಲಿ ನಾವು ಅಡುಗೆ ರೂಮ್ಗೆ ಬಂದಿದ್ದೀವಿ. ಇದಕ್ಕೆ ಏನೇನು ಹಾಕ್ತಿದ್ದೀವಿ ಹೇಳ ಹಂಗೆ. ಖಾರದ ಪುಡಿ, ಸಣ್ಣ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು. ಮತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಸೋಡಾ ಪುಡಿ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಸಣ್ಣ ಉಪ್ಪು, ಸೋಡಾ ಪುಡಿ, ಖಾರದ ಪುಡಿನ ಹಾಕೊಂಡಿದ್ದಾರೆ. ಇದಾದ್ಮೇಲೆ ನಾವು ತಗೊಂಡಿರೋದು ಒಂದೇ ಒಂದು ಬಾಳೆಕಾಯಿ. ನೀವೇನಾದ್ರೂ ಒಂದ್ 2-3 ಬಾಳೆಕಾಯಿ ತಗೊಂಡಿ ಅಂತ ಅಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರದ ಪುಡಿ, ಸೋಡಾ ಪುಡಿನ ಅಂತ ಹಾಕೊಳ್ಳಿ. ಸೋಡಾ ಪುಡಿ ಒಂದ್ ಸ್ವಲ್ಪ ಜಾಸ್ತಿ ಹಾಕೋಕ್ಬಿಡಿ, ಒಂದು ಮೀಡಿಯಮ್ ಅಲ್ನವ. ಒಂದ್ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು. ನೋಡ್ತಿದ್ದಾರೆ, ಈ ತೀರ ಮಾಡ್ಕೊಂತಿದ್ದಾರೆ. ಅದಾದ್ಮೇಲೆ ಹಿಟ್ಟು ತಗೋ, ಇದು ಕಲಸಿ ಹಿಟ್ಟು ನೆನೆ ಇಟ್ಕೊಂಡು ಎಣ್ಣೆ ಇಟ್ಟು ಹಾಕ್ಬೇಕು. ಅವಾಗ ನೋಡಂತೆ, ಅವಾಗ ಮಾಡಂತೆ ಐಡಿಯಾ. ಇದೆಲ್ಲ ಕುಡ್ಬೇಕಲ್ಲ. ಅಂದ್ರೆ ಖಾರ, ಉಪ್ಪು ಎಲ್ಲ ಇದಕ್ಕೆ ಹತ್ಬೇಕು ಫಸ್ಟ್. ಅದನ್ನ ಒಂದ್ ಸ್ವಲ್ಪ ನಾವು ನೆನೆ ಹಾಕಿ ಇಡ್ತೀವಲ್ಲ, ಅಂದ್ರೆ ಚಪಾತಿ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಿಟ್ಟು ಎಲ್ಲ ಕಾಲ್ಸಿ ಬಿಡ್ತೀವಲ್ಲ, ಅದೇ ರೀತಿ ಇದನ್ನ ಕಾಲ್ಸಿ ಬಿಡ್ಬೇಕು. ಹಂಗಾದ್ರೆ ಖಾರ, ಉಪ್ಪು ಮತ್ತೆ ಸೋಡಾ ಪುಡಿ ಎಲ್ಲ ಹತ್ಕೊಳ್ಳುತ್ತೆ ಅಂತ ಅಜ್ಜಿಯವ್ರು ಹೇಳೋದು ಅಲ್ಲವಾ. ಇದು ನಿನ್ ಟೇಸ್ಟ್ ಅಥವಾ ಎಲ್ಲರೂ ಹಿಂಗೆ ಮಾಡೋದ? ನನ್ನ ಟೇಸ್ಟ್ ಅವ್ರು ಹೆಂಗ್ ಮಾಡ್ತಾರ ಗೊತ್ತಲ್ಲ, ನನ್ನ ಟೇಸ್ಟ್ ನಾನು ಮಾಡ್ತೀನಿ ಅಷ್ಟೇ. ಅಡಿಗೆ ಇತ್ತಲ್ಲ, ಅಲ್ಲ ಅಡಿಗೆ ಅಂತೀನಿ, ನಿಮ್ದು ಅಂಗಡಿ ಇತ್ತಲ್ಲ, ಅದೇ ಅನುಭವ ಹೆಂಗೆ, ಎಷ್ಟು ಮಾಡ್ತಿದ್ದೆ, ಎಷ್ಟು ವ್ಯಾಪಾರ ಆಗೋದು, ಏನು? 500 ತನಕ 1000 ತನಕ. ಇಲ್ಲಿಂದ ಇತ್ಲಾಗೆ 500 ರೂಪಾಯಿ ವ್ಯಾಪಾರ ಮಾಡಿದ್ವಿ.
500 ರೂಪಾಯಿ ಇಲ್ಲಿ ಅಂದ್ರೆ ಗಾಯ್ಸ್ ಇವಾಗ 500 ರೂಪಾಯಿ ಅಂತ ಅಂದ್ರೆ ಅದು ಕಮ್ಮಿ. 500,000 ಅಂದ್ರೆ ಇವಾಗ ಕಮ್ಮಿ. ಇವಾಗ ಒಂದು 2-3 ವರ್ಷದಿಂದ ಕಮ್ಮಿ ಆಗ್ತೈತೆ. ಆದ್ರೆ ಅವಾಗ 500,000 ಅಂದ್ರೆ ಅದೇ ಎಷ್ಟೋ ಅಂತ ಅನ್ಸೋದು. ಇಲ್ಲಿಂದ ಇತ್ಲಾಗ 2 kg ಇಟ್ಟು ಕಳಿಸ್ತಿದ್ದೆ. ಈ ಸುತ್ತಲೂ ಕೂತ್ಕೊಂಡು ಬೋಂಡ ಮಾಡೋದೇ ಭಾರಿ ವಜ್ಜೆ. ನಿನ್ನ ಹೆಸರು ಹೇಳು. ರತ್ನಮ್ಮ ಬೋಂಡದ ಅಂಗಡಿ ರತ್ನಜ್ಜಿ ಅಂತ ಹೆಸರು. ಅಂಗಡಿ ರತ್ನಜ್ಜಿ ಅಂತ ಹೆಸರು. ಅದ್ರೊಳಗಡೆ ಬೋಂಡ ಅಂತ ಅಂದ್ರೆ ಫೇಮಸ್. ಇನ್ನೂ ಎಷ್ಟೋ ಜನ ಕೇಳ್ತಾರೆ, ತಾಂಡ ಇಲ್ಲಿ ಮರವಂಜಿ ಅವರೆಲ್ಲ ಎಷ್ಟೋ ಜನ ಕೇಳ್ತಾರೆ, ಗೈಸ್ ಅಜ್ಜಿ ನೀನ್ ಯಾಕೆ ಬೋಂಡ ಮಾಡ್ತಾ ಇಲ್ಲ ಅಂತ. ಅಲ್ಲೊಂದ್ ಸ್ವಲ್ಪ ಅಂಗಡಿ ಒಂದ್ ಸ್ವಲ್ಪ ಇವಾಗ ಅದು ಚೆನ್ನಾಗಿಲ್ಲ, ಅದೊಂದ್ ಸ್ವಲ್ಪ ಮುರಿದೋಗೈತೆ. ರೋಡ್ ಸೈಡಿಗೆ ಇರೋದು ಒಳ್ಳೆ ವ್ಯಾಪಾರ ಆಗುತ್ತೆ ಇವಾಗ್ಲೂ ಮಾಡಿದ್ರು ಕೂಡ. ಆದ್ರೆ ಇವಾಗ ಮಾಡ್ತಾ ಇಲ್ಲ ಅಷ್ಟೇ. ಮಾಡ್ಬೇಕಂತ ಮನ್ಸೈತೆ, ಇನ್ನೂ ಮನ್ಸೈತೆ, ಆದ್ರೆ ಸದ್ಯಕ್ಕೆ ಮಾಡಿಲ್ಲ. 80 ವರ್ಷ ಆದ್ರೂ ನೋಡಿ ಗೈಸ್, ಇನ್ನು ನಾನು ದುಡಿಬೇಕು, ಇನ್ನು ನಾನು ಬೋಂಡ ಮಾಡ್ಬೇಕು ಅನ್ನೋ ಹುಮ್ಮಸ್ ಐತಲ್ಲ. ನೋಡಿ ಹೆಂಗ್ ನಗ್ತವ್ರು. ಇನ್ನು ಮಾಡ್ಬೇಕನ್ನೋ ಹುಮ್ಮಸ್ ಐತಲ್ಲ. ಅದಕ್ಕೆ ನಾವು ಅಡಿಗೆ ಮಾಡಿ ಮಾಡ್ತೀನಿ ಕಣ, ಬಿಡಲ್ಲ ಈಗಲೂ. ಬೋಂಡ ಹಾಕಿ ಕುತ್ಕೊಂಡು ನನಗೆ ಕಿಮ್ಮತ್ತೈತಿ. ಆದ್ರೂ ಇವಾಗ ಹೆಚ್ಕೊಂಡವ್ರು ಈ ರೀತಿ ಮಾಡಿ ಇಡ್ಬೇಕಲ್ಲ ಒಂದ್ ಸ್ವಲ್ಪ ಹೊತ್ತು. ಈ ರೀತಿ ಉಪ್ಪು ಖಾರ ಸೋಡಾ ಪುಡಿ ಹಾಕಿ ಈ ರೀತಿ ಇಟ್ಕೊಳ್ರಿ. ಬಾಳೆಕಾಯಿನ ಈ ತರ ರಿಂಗ್ ಅಂದ್ರೆ ರೌಂಡ್ ಶೇಪಿಗೆ ಹೆಚ್ಕೊಳ್ರಿ ಬಾಳೆಕಾಯಿನ. ಅದಾದ್ಮೇಲೆ ಇಲ್ಲಿ ಚಿತ್ರಾನ್ನಕ್ಕೆ ಏನೇನ್ ಬೇಕಂತ ತಗೊಂಡಿದ್ದಾರೆ. ಇಲ್ಲಿ ನಿಂಬೆ ಹುಳಿ, ಈರುಳ್ಳಿ, ಅದಾದ್ಮೇಲೆ ಟೊಮೊಟೊ ಹಣ್ಣು, ಅದಾದ್ಮೇಲೆ ಮೆಣಸಿನ್ಕಾಯಿ, ಇಷ್ಟನ್ನ ತಗೊಂಡಿದ್ದಾರೆ. ಅದು ಏನಕ್ಕೆ ಇವೆಲ್ಲ ಬೋಂಡಾಕ್ ಅನ್ಸುತ್ತಲ್ಲ, ಇವು ಇಷ್ಟು ಐತಲ್ಲ, ಇದು ಬೋಂಡ ಮಾಡೋಕೆ ಸಪ್ರೇಟ್, ಮೆಣಸಿನ್ಕಾಯಿ ಬೋಂಡ ಮಾಡೋಕೆ ಇದು ಬಾಳೆಕಾಯಿ ಬೋಂಡ. ಇದಾದ್ಮೇಲೆ ಇವಾಗ ರೈಸ್ ಅಕ್ಕಿ ಮಾಡ್ಲಿಕ್ಕೆ ತಗೊಂಡಿದ್ದಾರೆ. ಇವಾಗಿನೂ ತಗೊಂಬಂದ್ವಿ ಇದು ಸೊಸೈಟಿಯಿಂದ ಅಕ್ಕಿ. ಎಷ್ಟು ನಮ್ಮ ಮೂವರು ಇರೋದಲ್ಲ ಸಾಕು. ಅಮ್ಮವ್ರ ಊರಿಗೆ ಹೋಗಿದ್ದಾರೆ. ಇವಾಗ ಬನ್ನಿ ಡೈರೆಕ್ಟ್ ಆಗಿ ರೈಸನ್ನ ಮಾಡೋಕೆ ಇಡೋಣ. ರೈಸನ್ನ ಮಾಡೋಕ್ಕಿಟ್ಟ ಆದ್ಮೇಲೆ ಹೆಂಗೆ ಮಾಡ್ತೀವಿ ಅಂತ ಮುಂದೆ ನೋಡ್ತಾ ಹೋಗೋಣ. ಚಿತ್ರಾನ್ನ ಹುಳಿ, ಬೋಂಡ, ಮಸ್ತ್ ಊಟ ಇವತ್ತು ಅಲ್ಲವ, ಮಸ್ತ್ ಊಟ. ಚಿತ್ರಾನ್ನ, ಬೋಂಡ ಮತ್ತೆ ಅಜ್ಜಿಯೋ ಸ್ಪೆಷಲ್. ಅದು ಹೆಂಗ್ ಮಾಡ್ತಾರೆ ಏನು ಅಂತ ನೋಡೋಣ, ತೋರಿಸ್ತಾ ಹೋಗ್ತೀನಿ. ಬನ್ನಿ ಇವಾಗ ರೈಸ್ ಮಾಡಕ್ಕೆ ಇರೋಣ. ಓಕೆ ಗೈಸ್, ಅಜ್ಜಿ ಅವರು ಇವಾಗ ಕಡ್ಲೆ ಹಿಟ್ಟನ್ನ ಹಾಕೊಂಡಿದ್ದಾರೆ. ಏನೇನ್ ಹಾಕಿದಾರೆ ಅಂತ ಕೇಳೋಣ ಬನ್ನಿ. ಇದಕ್ಕೆ ಏನೇನ್ ಹಾಕಿದ್ಯಾವ? ಇದಕ್ಕೆ ಸೋಡಾ ಪುಡಿ, ಒಂಚೂರು ಖಾರ ಪುಡಿ, ಒಂದ್ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ. ಅದಾದ್ಮೇಲೆ ಇದು ಜೀರಿಗೆ, ಒಂದ್ ಸ್ವಲ್ಪ ಜೀರಿಗೆ, ಅದಾದ್ಮೇಲೆ ಒಂದ್ ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೀಟಾಗಿ ಈ ತರ ಕಾಲ್ಸ್ಕೋಬೇಕು. ಈ ತರ ಕಾಲ್ಸ್ಕೊಂಡಾದ್ಮೇಲೆ ಇದು ನೋಡ್ತಿದ್ದೀರಾ, ಒಂದ್ ಸ್ವಲ್ಪ ನೆನಾಕಿದ್ವಲ್ಲ, ಉಪ್ಪು ಖಾರ ಸೋಡಾ ಪುಡಿ ಹಾಕಿ ನೆನಾಕಿಟ್ಟಿದ್ವಲ್ಲ, ಇದು ಈ ತರ ಆಗೈತೆ ಬಾಳೆಕಾಯಿ, ರಿಂಗ್ ಟೈಪು. ಇದಾದ್ಮೇಲೆ ಜೀರಿಗೆ ಹಾಕಿದ್ದಾರೆ ನೋಡಿ ಅಜ್ಜಿಯವರು. ಇದಾದ್ಮೇಲೆ ಏನಿಲ್ಲ, ಇದನ್ನ ತಗೊಂಡು ಎಣ್ಣೆಗೆ ಹಾಕೋದು. ಅದು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಬೇಯಿಸ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಏನೋ ಕಡಿಮೆ ಬೇಯಿಸಿದ್ರ ಅಂತ ಅಂದ್ರೆ ಅದಷ್ಟು ನೀಟಾಗಿ ಬರೋದಿಲ್ಲ. ಯಾವ ತರ ಬೇಯಿಸ್ಬೇಕು ಏನೋ ಅಂತ ಅಜ್ಜಿಯವರಿಗೆ ಅನುಭವದ. ನೋಡೋಣ ಯಾವ ತರ ಮಾಡಿದ್ದಾರೆ, ಯಾವ ತರ ಮಾಡ್ತಾರೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ಹೆಲ್ತಿಗೆ ತುಂಬಾನೇ ಒಳ್ಳೇದು ಅಂತ ಅಂದ್ರೆ ಎಣ್ಣೆನ ಸ್ವಲ್ಪ ನೀಟಾಗಿ ಈ ತರ ಡ್ರೈ ಮಾಡಬೇಕು. ಆವಾಗ ಅಂದ್ರೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು. ಇವಾಗ ಖಾರ ಪುಡಿಯನ್ನ ಹಾಕ್ತವ್ರೆ. ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಖಾರ ಪುಡಿನ ಆ್ಯಡ್ ಮಾಡ್ತವ್ರೆ. ಇದು ಹುಳಿ ಮಾಡ್ಲಿಕ್ಕೆ, ಚಿತ್ರಾನ್ನ ಹುಳಿ. ಇದು ಖಾರ ಪುಡಿ ಜಾಸ್ತಿ ಖಾರ ಐತೆ, ಅದಕ್ಕೋಸ್ಕರ ಈ ರೀತಿ ಹಾಕ್ತವ್ರೆ. ಈ ಬಾಕ್ಸಿಂದು ಮುಚ್ಚಳಿಕೆ ಎಲ್ಲ ಐತೆ, ಇಲ್ಲ ಐತಂತೆ. ಇದನ್ನ ನೀಟಾಗಿ ಇಟ್ಟು ಬರೋಣ. ಇದು ನಮ್ಮ ಮನೇಲಿ ಏನು ಗೊತ್ತಾ, ಆ ಕಡೆ ಅಡುಗೆ ಮನೆ ಇತ್ತು ಅಂತ ಅಂದ್ರೆ ಈ ಕಡೆ ಐಟಮ್ಸ್ನ ಎಲ್ಲ ಇಟ್ಕೊಂಡಿದ್ದೀವಿ. ಹೋಮ್ ಟೂರ್ ಬಂದವಾಗ ನೋಡುವಂತ್ರಿ ಎಲ್ಲದೂ ಕೂಡ. ಈ ಕಡೆ ಅಮ್ಮ ಅವ್ರಿಗೆ ಓಡಾಡಿನೇ ಸಾಕಾಗೋಗುತ್ತೆ ನೋಡಿ. ಇಲ್ಲಿ ಶೆಲ್ಫಿಂಗ್ ಕಲ್ಲು ಕೂಡ ಏನಿಲ್ಲ, ಎಲ್ಲ ಐಟಮ್ಸ್ ಕೂಡ ಈ ಕಡೆ ಇಟ್ಕೊಂಡಿದೀವಿ. ಅದಕ್ಕೋಸ್ಕರ ಓಡಾಡಿ ಸುಸ್ತಾಗಿ ಹೋಗುತ್ತೆ. ಇವಾಗ ಬನ್ನಿ ಇದೆಲ್ಲ ನೀಟಾಗಿ ಕಾಲ್ಸ್ಕೊಂಡು ಎಣ್ಣೆನ ಬಿಸಿ ಮಾಡೋಕೆ ಇಟ್ಟು, ರೈಸ್ ಆಲ್ರೆಡಿ ಕುಕ್ಕರ್ ಆಗ್ತೈತೆ. 1-2 ವಿಷಲ್ ಆಗೋದ್ರೆ ಅದು ಆಗೋಯ್ತು. ಇನ್ನೇನು ಎಣ್ಣೆ ಇಟ್ಬಿಟ್ಟು ಬಿಸಿ ಮಾಡಿಬಿಟ್ಟು ಇದನ್ನ ತಗೊಂಡು ಹಾಕೋದಷ್ಟೇ ಅಲ್ಲವ. ಇನ್ನೇನು ಕೆಲಸ ಇಲ್ಲ, ಇಷ್ಟೇ ಅಲ್ಲ. ಎಣ್ಣೆ ಕಾಯೋದು ನೋಡೋಣ ತಡಿ ಅಂಚೂರ. ಇನ್ನು ಸ್ವಲ್ಪ ಎಣ್ಣೆ ಕಾಯಿಲಿ. ಎಣ್ಣೆ ಕಾದಾದ್ಮೇಲೆ ಇದನ್ನ ಯಾವ ತರ ಹಾಕ್ತಾರೆ, ಎಷ್ಟು ಬೇಯಿಸ್ತಾರೆ ಅಂತ ನೋಡೋಣ. ಯಾವ ತರ ಆಗ್ತದೆ, ಯಾವ ಗಾಳಿ ಹೆಂಗಾಗುತ್ತೆ, ಬೋಂಡೆ ಹೆಂಗಾಗ್ತವೆ ಅಂತ ನೀವು ನೋಡುವಂತ್ರಿ. ನಿಮ್ ಬಾಯಲ್ಲಿ ನೀರು ಬರೋದು ಅಂತ ಗ್ಯಾರಂಟಿ ಅಲ್ಲವ. ನೋಡೋಣ ಗೈಸ್ ಇನ್ನು ಯಾವ ತರ ಹಾಕೋದು ಅಂತ ನೋಡೋಣ. ಇವಾಗ ಆಲ್ರೆಡಿ ಅಜ್ಜಿಯವರು ಎಷ್ಟು ಫಾಸ್ಟ್ ಅಂದ್ರೆ ಈ ವಯಸ್ಸಿನಲ್ಲೂ ಆಲ್ರೆಡಿ ನೋಡು, ನಾನು ಸ್ವಲ್ಪ ಒಳಗೆ ಬರೋಷ್ಟೊತ್ತಿಗೆ ಆಲ್ರೆಡಿ
ಚಿತ್ರಾಂಜಲಿ ಮಾಡಿ ಬಿಸಾಕವ್ರೆ. ಇವಾಗ ಇನ್ನೇನು ಇದು ಬೋಂಡ ಮಾಡೋದಷ್ಟೇ, ಇದು ಹಾಕೋದು ಕರೆಕ್ಟ್ ಟೈಮಿಗೆ ಬಂದೀವ್ನಿ. ಅನ್ನ ಮಾಡಿದಾರೆ ನೋಡಿ, ಇಲ್ಲಿ ಅವರೇ ಹೇಳ್ತವ್ರೆ ಎಲ್ಲ. ಅನ್ನ ಇಲ್ಲೊಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ. ಅದಾದ್ಮೇಲೆ ಇದು ಮೆಣಸಿನ್ಕಾಯಿ ಬೋಂಡಕ್ಕೆ, ಇದು ಈ ಬೋಂಡಕ್ಕೆ ಮಾಡೋದು. ನಿಜವಾಗ್ಲೂ ಎಷ್ಟು ಇದನ್ಸುತ್ತೆ ಅಂದ್ರೆ ಇವಾಗ ತಿಂದೇ ಇಲ್ಲ ಇವಾಗ ಬೋಂಡನ ಅಂತ ಅನ್ಕೊಳ್ಳಿ. ಅವಾಗ ಎಷ್ಟು ತಿಂತಿದ್ವವ ನಿಜವಾಗ್ಲೂ. ಅಜ್ಜಿಯವರ ಅಲ್ಲೊಂದು ಮರ ಐತಿ, ಅಲ್ಲಿ ಹೋಗಿ ಏನಾದ್ರು ಸಾಯಂಕಾಲ ಪೂಜೆ ಮಾಡ್ಬೇಕಂತ ಹೋದ್ರು ಅಂತ ಅಂದ್ರೆ ಎಷ್ಟು ತಿಂತಿದ್ವು. ಅದಾದ್ಮೇಲೆ ನಮ್ಮ ಅಣ್ಣ ಅಂತೂ ಅಬ್ಬಬ್ಬಬ್ಬಬ್ಬಬ್ಬ ಬೆಳಗ್ಗೆ ಏನಾದ್ರು ಏನವ ಅದನ್ನ ಹೇಳವ್, ನೀನೇ ಹೇಳೋದು ನಾನು ಹೇಳೋದ್ಕಿಂತ. ಸಾಯಂಕಾಲ ಉಳಿಯವಲ್ಲ ಅದನ್ನೆಲ್ಲ ತಗೊಬರ್ತಿದ್ರು ಅವ್ವ ಅವರು. ನಿಜವಾಗ್ಲು ಅವಾಗ ಬೆಳಗ್ಗೆ ಕಾಫಿಗೆ ಬಿಸ್ಕೆಟ್ ಏನು ತಿಂತಿರ್ಲಿಲ್ಲ, ಅವನ್ನೇ ತಿಂದು ಊಟ ಮಾಡದಲ್ಲೇ ಹೋಗ್ತಿದ್ದ ಅವನಂತೂ. ಏನವ ಊಟ ಅಂದ್ರೆ ನೀರು ಕುಡ್ದು ವಾಲ್ಟ್ ಅಂತಾನೆ ಇದಕ್ಕೆ. ಕಾಲೇಜ್ಗೆ ಆಗ್ಲಿ ಸ್ಕೂಲಿಗೆ ಆಗ್ಲಿ, ಸ್ಕೂಲಿಗೆ ಇಲ್ಲಿ ರುದ್ರೇಶ್ವರ ಹೈಸ್ಕೂಲಿಗೆ ಹೋಗ್ತಾ ಇದ್ದಿದ್ ನಾವೆಲ್ಲ. ನಿಜವಾಗ್ಲು ನಾವೆಲ್ಲ ತಿಂದೆ ಹೋಗ್ತಾ ಇದ್ದಿದ್ದು. ಕಾಫಿಗಾದ್ರೆ ಎತ್ಕೊಂಡು ತಿಂತಿದ್ವಿ, ಆ ಟೇಸ್ಟೇ ಬೇರೆ. ಇವಾಗ ಬಿಸಿ ಇರೋದು ತಿನ್ನೋದ್ಕಿಂತ ನಮ್ಮ ಅಣ್ಣಗೆ ಈ ತರ ಆದ್ಮೇಲೆ ಅಂದ್ರೆ ಬೆಳಗ್ಗೆ ತಿನ್ನೋದಿತ್ತಲ್ಲ ಅದು ಇನ್ನೂ ಟೇಸ್ಟ್ ಅಂತೆ. ಅದು ಹೆಂಗೋ ಟೇಸ್ಟ್ ಅಂತ. ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬೆ ಸೊಪ್ಪು ಅದಷ್ಟು ಹಾಕಿ ಮಾಡಿಕೊಟ್ಟು ನನಗೆ ಸಾಂಬಾರಿ ನೀನು ಮಾಡಿಕೊಟ್ಟ ಇಟ್ಟೈತಿ. ಅಣ್ಣವರು ಬಂದ್ರೆ ಇಲ್ಲೊಂದ್ಸಲಿ ಮಾಡ್ತಾರೆ. ಅದು ಅವಾಗ ಒಲೆಯಲ್ಲಿ ಮಾಡೋದು ಇನ್ನೂ ಟೇಸ್ಟ್ ಇರೋದಲ್ಲವ. ನೀನು ಒಲೆಯಲ್ಲಿ ಮಾಡ್ತಿದ್ದಲ್ಲ ಅದು ಇನ್ನೂ ಟೇಸ್ಟ್ ಇರೋದು. ಇವಾಗ ಗ್ಯಾಸ್ ಬಂದೈತೆ, ಸ್ವಲ್ಪ ಟೇಸ್ಟ್ ಪರವಾಗಿಲ್ಲ, ಆದ್ರೆ ಅವಾಗ ಇನ್ನೂ ಟೇಸ್ಟ್ ಜಾಸ್ತಿ. ನೋಡಿ ಈ ತರ ನೆನಾಕಿಟ್ಟವ್ರೆ, ಇದಾದ್ಮೇಲೆ ಹಾಕ್ತವ್ರೆ. ಎಣ್ಣೆ ಕಾದೈತಿ ಇಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ ನೋಡಿ. ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕಿ ಚೆಕ್ ಮಾಡಿ ಮತ್ತೆ ಕೈ ಇಟ್ಬಿಟ್ಟಿರ ನೋಡಿ ಗೈಸ್, ಈ ತರ ಇಟ್ಟವ್ರೆ. ಇನ್ನೇನು ಇದೊಂದು ಸ್ವಲ್ಪ ಅದು ಬಂದೈತಿ ಅಂದ ತಕ್ಷಣ ಹಾಕೋದೆಲ್ಲವೂ, ಮತ್ತೆ ಇನ್ನೇನಿಲ್ಲ. ಇಲ್ಲಿ ಇಟ್ಟು ಯಾವ ಥರ ಮಾಡ್ಕೊಂಡವ್ರು ನೋಡಿ, ಈ ಥರ ಇರಬೇಕು. ಒಂದು ಸ್ವಲ್ಪ ತೆಳ್ಳಗಿರ್ಬೇಕು. ಜಾಸ್ತಿ ತೆಳ್ಳಗಾದ್ರೆ ಅದಕ್ಕೆ ಹತ್ತಲ್ಲ, ಜಾಸ್ತಿ ಹತ್ತಲ್ಲ. ಇದಿಷ್ಟು ಮಾಡ್ಕೊಂಡಾರೆ. ಇದಾದ್ಮೇಲೆ ಖಾರ ಇದೆಲ್ಲ ನೀಟಾಗಿ ಹತ್ತಿದೆ. ಇನ್ನೇನು ತೆಗೆದು ಇದು ಹಿಟ್ಟೊಳಗಡೆ ಹಚ್ಕೊಂಡು ಹಾಕೋದಷ್ಟೇ ಕೆಲಸ. ನೋಡಿ ಈ ಥರ ಹಚ್ಕೊಳ್ಳೋದು ನೀಟಾಗಿ, ಅದು ಎರಡೂ ಕಡೆ ಹತ್ತಬೇಕು ಈ ಥರ. ಆಮೇಲೆ ಹಾಕೋದೆ ಒಂದೊಂದೇ ಈ ಥರ ಬಿಟ್ಟರೆ ಬೋಂಡ ಬಿಸಿ ಬೋಂಡ ಆಗೋಗುತ್ತೆ. ಅದಾದ್ಮೇಲೆ ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ಅದು ನಾವು ನಾರ್ಮಲ್ ಆಗಿ ಮಾಡಿದವ್ರಾದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ, ಆದರೆ ಸ್ವಲ್ಪ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರಲ್ಲ ಇನ್ನೂ ಕೂಡ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಜ್ಜಿಯವ್ರು ತುಂಬ ದಿನ ಆದ್ಮೇಲೆ ಮಾಡ್ತಿದ್ಯಲ್ಲ, ಇವಾಗಲೇ ಸ್ವಲ್ಪ ಕಮ್ಮಿ ಅಲ್ಲವ. ಇಲ್ಲ ಅಮ್ಮವರು ಮಾಡ್ತಾರೆ ಇವಾಗ. ಇವ್ರು ಮಾಡಿದ್ದು ಇವ್ರಿಗೆ ಚೆನ್ನಾಗಿ, ಯಾರ್ಯಾರು ಅವ್ರವ್ರಿಗೆ ಮಾಡ್ತಾರೋ ಅವ್ರವ್ರಿಗೆ ಚೆನ್ನಾಗಿ. ನೋಡೋಣ ಇವಾಗ ಆಗ್ತವ್ರೆ, ಇಷ್ಟ ಆಗ್ತವ್ರೆ ನೋಡಿ ಯಾವ ಥರ ಅಂತ. ಎಷ್ಟು ಬೇಯಿಸ್ಬೇಕು ಅನ್ನೋದು ಕೂಡ ನೋಡಿ ಗೈಸ್, ಆಯಿತಾ. ಇದನ್ನು ಹಂಗೆ ಹಿಂಗೆ ನಾರ್ಮಲ್ ಬೋಂಡ ಮಾಡ್ತಿರಲ್ಲ ಆ ಥರ ಅಲ್ಲ, ಸ್ವಲ್ಪ ನೀಟಾಗಿ ಬೇಯಿಸ್ಬೇಕು. ಅದು ಒಳಗಡೆ ಇರ್ತಕ್ಕಂಥ ಅದು ಐತಲ್ಲ, ಅದು ಬಾಳೆಕಾಯಿ, ಅದು ಕೂಡ ಬೇಯಬೇಕು ಅಲ್ಲವ. ಸ್ವಲ್ಪ ಇದ್ರೆ ಅದು ಸರಿ ಬರಲ್ಲ. ಸ್ವಲ್ಪ ತೆಳ್ಳಗೆ ಹೆಚ್ಚಬೇಕು. ಈ ಥರ ಇಷ್ಟಿಷ್ಟು ಸೈಜ್, ಒಂದು ಸ್ವಲ್ಪ ದಪ್ಪ ಇಷ್ಟು ಸೈಜ್ ಹೆಚ್ಕೊಂಡ್ರೆ ಸಾಕು. ಜಾಸ್ತಿ ದಪ್ಪ ಆದರೆ ಇಲ್ಲಿ ಬೇಯಬೇಕಲ್ಲ, ಅದೇ ಒಂದು ಸ್ವಲ್ಪ ಸಮಸ್ಯೆ ಆಗ್ತದೆ ಅಷ್ಟೇ ಅಲ್ಲ. ನೋಡಿ ಈ ಥರ. ಇದು ಮೆಣಸಿನ್ಕಾಯಿ ಇವಾಗಲೇ ಎಂತಕ್ಕೆ ಹಾಕ್ತೀಯ, ಅದ್ರ ಜೊತೆಗೆ ಹಾಕ್ತೀಯಾ? ಅದ್ರ ಜೊತೆಗೆ ಮೆಣಸಿನ್ಕಾಯಿ ಬೋಂಡನೂ ಕೂಡ ಹಾಕ್ತವ್ರೆ. ನೋಡೋಣ ಹೆಂಗೆ ಬರ್ತವೆ ಅಂತ. ಇದಿಷ್ಟು ಆಗಲಿ, ಇದೊಂದು ಸ್ವಲ್ಪ ತೆಗ್ದಾದ್ಮೇಲೆ ನೋಡೋಣ ಅಂತೆ. ಆಗ ಒಂದು ಹಂತಕ್ಕೆ ಬಂದಿದ್ದಾವೆ ಅಂತ ಅಂದರೆ ತೆಗಿಯೋ ಮಟ್ಟಕ್ಕೆ ಬಂದಿದ್ದಾವೆ. ಈ ಥರ ಒಂದು ಸ್ವಲ್ಪ ಕೆಂಪು ಕಾಣಬೇಕು ನಿಮಗೆ, ಅವಾಗ ತೆಗಿಬೇಕು. ಇದು ಏನಂದರೆ ಬಾಳೆಕಾಯಿ ಮಾಮೂಲಿ ಮಾಡೋ ಥರ ಅಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇದೊಂದು ಸ್ವಲ್ಪ ನೀರು ಜಾಸ್ತಿ ಬಿಡುತ್ತೆ, ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಸಿಡಿಯೋ ಇದು ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ನೀರು ಒಂದು ಸ್ವಲ್ಪ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಆದವಾಗಲೇ ತೆಗೀರಿ. ಇನ್ನೇನು ತೆಗಿಯೋ ಟೈಮಲ್ಲಿ ನಾವು ಇನ್ನೇನು ಇವಾಗ ತೆಗಿಯೋದೆ, ತೆಗೆದು ಇದ್ರೊಳಗಡೆ ಹಾಕೋದು. ಇದು ಈ ಥರ ಆಗ್ಬೇಕಂತ ಈ ಥರ. ಇದು ಎಣ್ಣೆ ಈ ಥರ ಬರ್ಬೇಕಂತ, ಆ ಥರ ಬಂದವಾಗಲೇ ಅವಾಗ ತೆಗಿಬೇಕು ಅಲ್ಲ. ಅವಾಗ ತೆಗೆದು ನೀಟಾಗಿ ಎಣ್ಣೆನ ಇದು ಮಾಡಬೇಕು ಆ ಥರ. ನೋಡಿ ಈ ಥರ ತೆಗಿತವ್ರೆ ಅಜ್ಜಿಯವರು.
ಥರ ನೀಟಾಗಿ ಎಣ್ಣೆಯನ್ನು ಸೋಸಬೇಕು. ಅದಾದಮೇಲೆ ಇದ್ರೊಳಗಡೆ ಪಾತ್ರೆ ಇಟ್ಟಿದ್ವಲ್ಲ ಅದ್ರೊಳಗಡೆ ಹಾಕೋದು. ಇವಾಗ ಬನ್ನಿ, ಇದು ಒಂದು ಆಯಿತು ಅನಿಸುತ್ತೆ. ಇನ್ನಿಷ್ಟು ಹಾಕಿದರೆ ಇದೇ ಥರ ಆಗೋಯ್ತು. ಇನ್ನಿಷ್ಟು ಇಟ್ಟೈತೆ. ಅದಾದಮೇಲೆ ಮೆಣಸಿನ್ಕಾಯಿ ಬೋಂಡನೂ ಕೂಡ ಅಷ್ಟು ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅಜ್ಜಿಯವರು. ಇವತ್ತು ಚಿತ್ರಾನ್ನ ಬೋಂಡ ಹೆಂಗೆ ಆಗ್ತಾವೆ ನೋಡೋಣ ಗೈಸ್, ಎಷ್ಟು ಟೇಸ್ಟ್ ಇರ್ತದೆ ಏನು ಅಂತ. ಅಪ್ಪವರು ಹೊರಗಡೆ ಕಾಯ್ತವ್ರೆ ಅಂತ ಅಂದರೆ ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ತಿಂದಿದ್ದಲ್ಲ, ಅದಕ್ಕೋಸ್ಕರ ಹೊಟ್ಟೆ ಹಸುವಾಗೈತೆ. ಇನ್ನೇನು ಕೆಲಸ ಇಲ್ಲ, ರೈಸ್ ಆಗೈತೆ, ಚಿತ್ರಾನ್ನ ಹುಳಿ ಆಗೈತೆ, ಈಗ ಬಿಸಿ ಬೋಂಡ ಆಗೈತೆ, ಹಾಕೊಳ್ಳೋದು ತಿನ್ನೋದಷ್ಟೇ ಕೆಲಸ ಇಲ್ಲ. ತಿನ್ನೋದಷ್ಟೇ. ಈ ಥರ ಎಣ್ಣೆ ಬಿಡಬೇಕು. ಆಮೇಲೆ ಎಣ್ಣೆ ಅದ್ರಲ್ಲಿ ಇರಬಾರ್ದು ಎಣ್ಣೆ. ಈ ಥರ ನೀಟಾಗಿ ಮಾಡಬೇಕು. ಇದಾದ್ಮೇಲೆ ಇದನ್ನು ಇದೇ ಥರ ಹಾಕ್ತಾರೆ. ಹಾಕಿದಾದ್ಮೇಲೆ ತಿಂದಾಗ ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ಓಕೆನಾ? ಈಗ ಇವಾಗೆಲ್ಲ ರೆಡಿ ಆಯಿತು. ಅಜ್ಜಿ ಮಾಡಿರ್ತಕ್ಕಂಥ ಬೋಂಡ ಚಿತ್ರಾನ್ನ. ನಾನು ಬನ್ನಿ ನೋಡಿ, ಚಿತ್ರಾನ್ನ ಇದು ಬಾಳೆಕಾಯಿ ಬೋಂಡ. ಈ ಥರ ನೀವು ಕೂಡ ಈ ಥರ ಬೇಯಿಸ್ಬೇಕು. ಇವಾಗ ಹೆಂಗೈತೆ ಟೇಸ್ಟು ಅಂತೆಲ್ಲ ತಿನ್ನೋದು ಬನ್ನಿ. ಬಿಸಿ 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 ಹಿಂಗೆ ಬಾಳೆ ತುರ್ತಾ ಇರ್ಬೇಕು. ನಮ್ಮ ಅಣ್ಣದು ಹಿಂಗೆ ಇರ್ಬೇಕು. ಇದು ಸಖತ್ತಾಗಿ ಬಂದೈತೆ, ಸಖತ್ತಾಗಿ ಚೆನ್ನಾಗೈತೆ. ನೀವು ಕೂಡ ಟ್ರೈ ಮಾಡಿ. ಇವಾಗ ಹೊಟ್ಟೆ ತುಂಬ ತಿನ್ನೋಣ, ಹೊಟ್ಟೆ ಹಸುವಾಗೈತೆ, ಹೊಟ್ಟೆ ತುಂಬ ತಿಂದು ಆಮೇಲೆ ಸಿಗ್ತೀನಿ ಗೈಸ್, ಆಯಿತಾ? ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಜ್ಜಿ ಮತ್ತು ನಾನು ಮಾತಾಡ್ತೀನಿ, ಆಯಿತಾ? ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ಯಾವ ಥರ ಮಾಡಿದ್ವಿ. ಅಜ್ಜಿಯವರು ಮಾಡಿರ್ತಕ್ಕಂಥ ಬೋಂಡ ಹೇಗಿತ್ತು ಅಂತ. ಸಖತ್ತಾಗಿ ಒಳ್ಳೆ ಸ್ಮೂತಾಗಿ ಮಿದ್ವಾಗಿ ಸಖತ್ತಾಗಿ ತಿನ್ನೋಕೊಂತಿದ್ವು. ಬಿಸಿ ಬಿಸಿ ನಮ್ಮ ಅಣ್ಣ ಇದ್ದಿದ್ರೆ ಇನ್ನೂ ಚೆನ್ನಾಗಿ ತಿಂತಿದ್ದ ಅಂತ ಅನ್ಕೋತೀನಿ. ಅವ ಅಣ್ಣ ಬಂದಮೇಲೆ ಇನ್ನೊಂದ್ಸಲ ಇದೇ ಥರ ಮಾಡಿಸೋಣಂತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಏನೇನು ಆಗ್ತಾರೆ ಏನೇನಿಲ್ಲ ಅಂತ ಅಜ್ಜಿಯವರು ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ, ಬೋಂಡದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಅವರು ಏನೇನೆಲ್ಲ ಹಾಕಿದ್ರು, ಯಾವ್ಯಾವ ಟೈಮ್ನಲ್ಲಿ ಬೋಂಡ ತೆಗಿಬೇಕು, ಏನು ಹಾಕಬೇಕು ಅದನ್ನೆಲ್ಲ ಹೇಳಿದ್ದಾರೆ. ನೀವು ಅದೇ ಥರ ಒಂದು ಸಲ ಟ್ರೈ ಮಾಡಿ ಆಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದನ್ನು ನೋಡಿ ನಿಮ್ಮ ಬಾಯಲ್ಲೂ ನೀರು ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ಅಜ್ಜಿಯವರು ಎಲೆಡ್ಕಿ ಕೊಡ್ತಾವ್ರೆ. ಅಜ್ಜಿಯವ್ರೆ 4 ಥರ ಹಾಕ್ಬೇಕು ಅದಕ್ಕೆ, ಸಣ್ಣ ಬೋಂಡಕ್ಕೆ. ಇವಾಗ ಸಾಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವಾಗ ಎಲೆ ಅಡಿಕೆ ಹಾಕ್ಕೊಂಡು ಒಂದು ಸ್ವಲ್ಪ ಸುಸ್ತಾಗೈತೆ ಗೈಸ್. ಇವತ್ತು ಒಂದು ಸ್ವಲ್ಪ ಕೆಲಸಕ್ಕೆ ಹೋಗಿದ್ದಲ್ಲ, ಇನ್ನೇವತ್ತು ಬೇಗ ಮಲ್ಕೋಬೇಕು. ಇವಾಗ ನಾನು ಈ ವ್ಲಾಗ್ನ ಎಂಡ್ ಮಾಡಿ ಮತ್ತು ಇದನ್ನು ಎಡಿಟ್ ಮಾಡಿ ಆದಮೇಲೆ ನಾನು ಮಲ್ಕೋಬೇಕು. ಅದಕ್ಕೋಸ್ಕರ ಈ ವ್ಲಾಗ್ನ ಬೇಗ ಎಂಡ್ ಮಾಡ್ತಿದ್ದೀನಿ. ಇವಾಗ ಎಲೆ ಅಡಿಕೆ ಹಾಕ್ಕೊಂಡು ತಿಂದು ಆಮೇಲೆ ಮಲ್ಕೊಳ್ಳೋದೆ ಅಷ್ಟೇ ಕೆಲಸ. ಮತ್ತು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಇದೇ ಥರ ಅಜ್ಜಿಯವ್ರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಏನೇನು ತೋರಿಸ್ತಾರೆ, ಏನೇನು ಮಾಡ್ತೀವಿ ಅಂತ ನೋಡೋಣಂತೆ. ಮತ್ತು ನಾಳೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ನೀವು ಕೂಡ ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿ ಗೈಸ್.